ಗಾವಾಡಗೆರೆ ಎಂಬ ಹಳ್ಳಿ ನೈಸರ್ಗಿಕ ಸೌಂದರ್ಯದಲ್ಲಿ ನೆಲೆಗೊಂಡಿತ್ತು. ಕಾವೇರಿ ಹರಿಯುವ ಜೀವ ನದಿ, ಹಿತಕರ ಗಾಳಿ, ಇಳಿಜಾರಿನ ಹೊಲಗಳು ಮತ್ತು ಬೆಳಿಗ್ಗೆ ನಾದಿಸುವ ಕೋಳಿಗಳ ಕೂಗು. ಇಂತಹ ಒಂದು ಹಳ್ಳಿಯಲ್ಲಿ ಶ್ರೀನಿವಾಸ ಮತ್ತು ಅವರ ಮಗ ಧನುಷ್ ಕುಟುಂಬದೊಂದಿಗೆ ಸುಖದ ಬದುಕು ನಡೆಸುತ್ತಿದ್ದರು. ಶ್ರೀನಿವಾಸರು ಹಳ್ಳಿಯ ಪ್ರಸಿದ್ಧ ಟೈಲರ್. ಅವರಿಗೆ ಎಷ್ಟು ಗ್ರಾಹಕರಿದ್ದರೂ ಪ್ರತಿ ಬಟ್ಟೆಯನ್ನು ಪ್ರೀತಿ, ಶ್ರದ್ಧೆ ಹಾಗೂ ನಿಖರತೆಯೊಂದಿಗೆ ಹೊಲಿಸುತ್ತಿದ್ದರು. ಹಳ್ಳಿ ಸುತ್ತಮುತ್ತಲಿನಿಂದಲೂ ಜನರು ಬರುವುದು ಸಹಜ. ಅವರು ಕೇವಲ ಬಟ್ಟೆ ಹೊಲಿಸುವವನು ಅಲ್ಲ, ತಮ್ಮ ಕೈಚೀಲವಿಲ್ಲದ ತಂತ್ರಗಳೊಂದಿಗೆ ಜನರ ಹೃದಯವನ್ನು ಹೊಲಿಸುವವನು. ಅವರ ಪತ್ನಿ ಸುಶೀಲ. ಒಂದು ಬದಿಗೆ ಸರಿಯಾಗಿ ಕಟ್ಟಿದ ಜಡೆ, ಸಾಧಾರಣ ಸೀರೆ, ಆದರೆ ದೃಢವಾದ ನೋಟ. ಅವರು ನಗರದಲ್ಲಿರುವ ರೇಷ್ಮೆ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಅವರು ಪ್ರತಿದಿನ ಬೆಳಗ್ಗೆ ಮೊದಲ ಬಸ್ಸಿನಲ್ಲಿ ಹಳ್ಳಿ ಬಿಟ್ಟು ಕೆಲಸಕ್ಕೆ ಹೋಗಿ ಸಂಜೆ ಮರಳಿ ಬರುತ್ತಿದ್ದವರು. ಕೆಲಸದಲ್ಲಿ ಶ್ರದ್ಧೆ ಇದ್ದಷ್ಟೇ ಮನೆಯಲ್ಲಿಯೂ ಅವರು ಹೆಂಡತಿಯೂ ತಾಯಿಯೂ ಆಗಿ ಎಲ್ಲವನ್ನೂ ಸಮತೋಲನದಿಂದ ನೋಡಿಕೊಳ್ಳುತ್ತಿದ್ದರು. ಧನುಷ್ ಈ ದಂಪತಿಯ ಏಕೈಕ ಪುತ್ರ. ಶಿಷ್ಟಾಚಾರದ ಬಗ್ಗೆ ನಂಬಿಕೆ ಹೊಂದಿದ, ತಂದೆಯ ನಜರಿನಲ್ಲಿ ಗಂಭೀರವಾದವನಾದರೂ ತಾಯಿಯ ಪ್ರೀತಿ ಪೋಷಣೆಯೊಂದಿಗೆ ಮೃದುವಾದ ಹೃದಯ ಹೊಂದಿದ್ದವನು. ಆತ ಶಾಲೆಯಲ್ಲಿ ಸಾಧಾರಣ ವಿದ್ಯಾರ್ಥಿಯಾದರೂ ಜೀವನದ ಬಗ್ಗೆ ಆಸಕ್ತಿಯುಳ್ಳವನು. ತಂದೆಯ ಕೆಲಸದ ಕೈಯಲ್ಲಿ ಆಸಕ್ತಿಯಿತ್ತು, ಆದರೆ ತಾಯಿಯ ಅನುಪಸ್ಥಿತಿಯಲ್ಲಿ ಮನೆಯ ಹೊಣೆಗಳನ್ನು ಹೊತ್ತುಕೊಳ್ಳುವ ಬುದ್ಧಿಯೂ ಇದ್ದದ್ದು ವಿಶೇಷ. ಹಳ್ಳಿಯ ಜನರು ಈ ಕುಟುಂಬವನ್ನು ಗೌರವದಿಂದ ನೋಡುತ್ತಿದ್ದರು. ಹಳ್ಳಿಯಲ್ಲಿ ಯಾವ ಕಾರಣಕ್ಕೂ ಕಲಹವಾದರೂ ಶ್ರೀನಿವಾಸನ ಮಾತುಗಳು ಶಾಂತಿಯ ಮಂತ್ರ. ಧನುಷ್ರ ಜೊತೆಗೆ ಮಕ್ಕಳಿಗೆ ಆಟದ ನೆನಪು ಮಾತ್ರವಲ್ಲ, ಸಹಕಾರದ ಪಾಠವೂ ಸಿಗುತ್ತಿತ್ತು. ಒಂದು ವೇಳೆ ಹಳ್ಳಿ ದೊಡ್ಡದು ಅಲ್ಲ, ಆದರೆ ಈ ಕುಟುಂಬದ ಸಂಬಂಧ, ಶ್ರಮ ಮತ್ತು ಪ್ರೀತಿಯ ಕತೆ ದೊಡ್ಡದಾಗಿತ್ತು. ಅವರು ಬಡವರಾಗಿದ್ದರೂ ಸಂತೋಷವಿದ್ದದು. ಅವರು ಸಾಧಾರಣರಾಗಿದ್ದರೂ ಮಾದರಿಯಾಗಿದ್ದರು.